ನಮಸ್ತೆ ವೀಕ್ಷಕರೇ. ಒಂದು ಜೀವಿಗೆ ಕಣ್ಣು ಎಷ್ಟು ಮುಖ್ಯ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಕಣ್ಣಿಲ್ದೆ ಹಾರಾಡುವ ಹಕ್ಕಿಗಳನ್ನು ನೋಡಿದ್ದೀವಿ, ಕಣ್ಣಿಲ್ದೆ ಜಿಗಿದಾಡುವ ಪ್ರಾಣಿಗಳನ್ನು ನೋಡಿದ್ದೀವಿ, ಕಣ್ಣಿಲ್ದೆ ಜೀವನ ಮಾಡ್ತಾ ಇರುವ ಎಷ್ಟೋ ಮನುಷ್ಯರನ್ನ ಕೂಡ ನಮ್ಮ ಈ ಕಣ್ಣಿನಿಂದಲೇ ನೋಡಿದ್ದೀವಿ. ಏನಪ್ಪ ಇವತ್ತು ಕಣ್ಣಿನ ಬಗ್ಗೆನೇ ಮಾತನಾಡ್ತಾ ಇದ್ದೀನಿ ಅಂತ ನಿಮಗೆಲ್ಲ ಅನಿಸಿರಬಹುದಲ್ವಾ? ಇವತ್ತಿನ ನಮ್ಮ ವಿಚಾರ ನಿಮ್ಮ ಪ್ರಚಾರ ಕಾರ್ಯಕ್ರಮದಲ್ಲಿ ಹೇಳೋಕೆ ಹೊರಟಿರೋದು ಚಿನ್ನದ ಪದಕ ಗೆದ್ದ ದೃಷ್ಟಿಹೀನ ಹುಡುಗಿಯ ಕತೆ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಚಾರಗಳಿಗೆ ನಿಮ್ಮ ಪ್ರಚಾರದ ಅವಶ್ಯಕತೆ ತುಂಬಾ ಇದೆ. ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ನಡೆಯೋದೇ ನಮಗೆ ತುಂಬ ಕಷ್ಟ. ಅಂಥದ್ರಲ್ಲಿ ಕಣ್ಣು ಕಾಣದಿದ್ದರೂ ಓಡೋದು ಅಂದರೆ ಒಂದು ಸಾಧನೆಯೇ ಸರಿ. ಇನ್ನು ಒಲಿಂಪಿಕ್ಸ್ನಲ್ಲಿ ಓಡಿ ಚಿನ್ನದ ಪದಕ ಗೆಲ್ಲೋದು ಸಾಧನೆಗೂ ಮೀರಿದು ಅಂತ ಹೇಳಬಹುದು. ಒಲಿಂಪಿಕ್ಸ್ನಲ್ಲಿ ಓಡಿ ಚಿನ್ನದ ಪದಕ ಗೆದ್ದಿರೋದು ಯಾರು ಅಂತ ಕೇಳ್ತಾ ಇದ್ದೀರಾ? ಆ ಹುಡುಗಿ ಹೆಸರು ರಕ್ಷಿತಾ ರಾಜು. ಈ ವಿಷಯ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಈ ಸಾಧಕಿಯ ಬಗ್ಗೆ ನಾವು ನಮ್ಮ ವಿಚಾರ ನಿಮ್ಮ ಪ್ರಚಾರದಲ್ಲಿ ಒಂದು ಸಣ್ಣ ಪರಿಚಯ ನೀಡ್ತಾ ಇದ್ದೀವಿ, ಕೇಳಿ. ರಕ್ಷಿತಾ ರಾಜು ಅವರು ಹುಟ್ಟಿದ್ದು ಬಾಲುಗುಡ್ಡನಹಳ್ಳಿ, ಚಿಕ್ಕಮಗಳೂರಿನಲ್ಲಿ. ಅವರು ಹುಟ್ಟುತ್ತಲೇ ಅಂದಿಯಾಗಿ ಈ ಭೂಮಿಗೆ ಪಾದ ಊರ್ತಾರೆ. ಹಾಗೆಯೇ ಸಣ್ಣ ವಯಸ್ಸಿನಲ್ಲೇ ತನ್ನ ತಂದೆ ತಾಯಿಯನ್ನ ಕಳೆದುಕೊಂಡು ಮಾತು ಬಾರದ ಹಾಗೂ ಕಿವಿ ಕೇಳದ ತನ್ನ ಅಜ್ಜಿಯ ಆಸರೆಯಲ್ಲಿ ಬೆಳೀತಾರೆ. ಬದುಕಿನ ಕಷ್ಟವನ್ನ ಎದುರಿಸಲು ಈ ಲೋಕಕ್ಕೆ ಬಂದ ಕ್ಷಣದಿಂದಲೇ ಆರಂಭಿಸಿದ್ದಾರೆ. ಸಾಧನೆಯ ಹಾದಿಯಲ್ಲಿ ನಡೆಯಲು ಇವರಿಗೆ ಸ್ಫೂರ್ತಿಯಾದ ಕೋಚ್ ರಾಹುಲ್ ಬಾಲಕೃಷ್ಣ. ಸಾಧನೆಗಳ ಪುಟಗಳನ್ನು ಬರೆಯಲಾರಂಭಿಸಿದ ಈ ಸಾಧಕಿ ತನ್ನ ಒಂದರ ಮೇಲೆ ಒಂದು ಜೀವನದ ಪುಟವನ್ನ ಬರಿತಾ ಬಂದಿದ್ದಾರೆ. 2017ರಲ್ಲಿ ಯೂತ್ ಏಷ್ಯನ್ ಗೇಮ್ಸ್ಗೆ ಸೆಲೆಕ್ಟ್ ಆಗ್ತಾರೆ. 2018ರಲ್ಲಿ ಒಂದು ಚಿನ್ನದ ಪದಕ, 2019ರಲ್ಲಿ 2 ಚಿನ್ನದ ಪದಕ ಜೊತೆಗೆ 1 ಬ್ರಾನ್ಸ್ ಪದಕ, 2021ರಲ್ಲಿ 2 ಚಿನ್ನದ ಪದಕ ಹಾಗೂ 1 ಬ್ರಾನ್ಸ್ ಪದಕ, 2022ರಲ್ಲಿ 3 ಚಿನ್ನದ ಪದಕದ ವಿಜೇತರಾಗಿದ್ದಾರೆ. ಇಷ್ಟು ಪದಕಗಳು ತಾನು ಓಡುವ ಓಟದ ಮೂಲಕ ಗೆದ್ದಿದ್ದಾರೆ. ಇವರ ಗೆಲುವು ಎಷ್ಟೋ ಜನಕ್ಕೆ ಸ್ಫೂರ್ತಿ ಹಾಗೂ ಇವರ ಸಾಧನೆ ಎಷ್ಟು ಅಂಧ ಜನರಿಗೆ ಬದುಕಿನ ಭರವಸೆ. ಈ ವಿಷಯ ಇನ್ನು ಎಷ್ಟು ಜನರಿಗೆ ತಿಳಿದಿರೋದಿಲ್ಲ. ಅವರಿಗೆ ಈ ವಿಚಾರವನ್ನ ತಿಳಿಸೋದು ನಮ್ಮ ಉದ್ದೇಶ. ಚಿನ್ನದ ಪದಕ ಗೆದ್ದ ನಮ್ಮ ಕರುನಾಡ ಚಿನ್ನದ ಸಾಧಕಿ ರಕ್ಷಿತಾ ರಾಜು ಅವರಿಗೆ ಶುಭಾಶಯಗಳು. ನಮ್ಮ ಈ ವಿಚಾರ ನಿಮಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಮ್ಮ ವಿಚಾರವನ್ನು ನಿಮ್ಮ ಪ್ರಚಾರದ ಮೂಲಕ ಎಲ್ಲರಿಗೂ ತಲುಪಿಸಿ. ನಮ್ಮ ವಿಚಾರಕ್ಕೆ ನಿಮ್ಮ ಪ್ರಚಾರ ತುಂಬ ಅಮೂಲ್ಯವಾದುದು. ದಯವಿಟ್ಟು ಸಹಕರಿಸಿ. ಧನ್ಯವಾದಗಳು.